ಪ್ರಿಯ ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ನಂತರ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಸೈನ್ಸ್ ಪಿಯು ಕಾಲೇಜನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಬನ್ನಿ, ಸಿಂಧನೂರಿನ ಹೆಸರಾಂತ ಆಕ್ಸ್ಫರ್ಡ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿಎಸ್ ಕೋರ್ಸ್ಗಳಿಗೆ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಅತ್ಯುತ್ತಮ ಪ್ರಯೋಗಾಲಯಗಳ ಜೊತೆ ನೀಟ್, ಜೆಡಬ್ಲ್ಇ ಮತ್ತು ಕೆಸಿಇಟಿ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷ ತರಬೇತಿ ನೀಡಲಾಗುತ್ತದೆ. ನಮ್ಮಲ್ಲಿ ವಿಶಾಲವಾದ ಕ್ಯಾಂಪಸ್ ಹೊಂದಿದ್ದು ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ ಸೌಲಭ್ಯವಿದೆ. ದಾಖಲಾತಿಗಾಗಿ ಇಂದೇ ಸಂಪರ್ಕಿಸಿ ಆಕ್ಸ್ಫರ್ಡ್ ಸೈನ್ಸ್ ಪಿಯು ಕಾಲೇಜ್, ಪಿಡಬ್ಲ್ಯೂಡಿ ಕ್ಯಾಂಪ್, ಸಿಂಧನೂರು. ಕರೆ ಮಾಡಿ 9611988515. ಐತಿಹಾಸಿಕ ಸಮಾರಂಭ ಸೈನಿಕ್ ಸ್ಕೂಲ್ಗಳು ಉದ್ಘಾಟನೆ. ಎಡದಂಡೆ ನಾಲೆ ಒಡೆದು ಹೋಗಿದೆ. ಕುಡಿಯುವ ನೀರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲ ಗ್ರಾಮಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. ಕೆರೆಗಳಲ್ಲಿ ಹಳ್ಳಿಗಳಲ್ಲಿ ಹಿಂದೆಂದೂ ನಾವು ವಾರಕ್ಕೊಂದ್ಸಲ ನೀರು ಕೊಟ್ಟ ಉದಾಹರಣೆ ಇರಲಿಲ್ಲ. ಈ ಸಾರಿ ನಗರದಲ್ಲೇ ಮಾಡ್ತಿದ್ರು, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೂ ಮಾಡ್ತಿದ್ದಿಲ್ಲ. ಈ ಸಾರಿ ಎಲ್ಲ ಗ್ರಾಮಗಳಿಗೂ ವಾರಕ್ಕೊಂದ್ಸಲ ನೀರು ಅಂತೇಳಿ ಅನೌನ್ಸ್ ಮಾಡ್ಬಿಟ್ಟಾರೆ. ವಾರಕ್ಕೊಂದ್ಸಲ ನೀರು ಕೊಡಬೇಕು. ಇದು ಈ ಸರ್ಕಾರ ಯಾರಪ್ಪ ಒಳಗಡೆ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಉದಾಹರಣೆ ಇದೆ. ಎಷ್ಟು ಜವಾಬ್ದಾರಿ ಇದೆ, ಶಾಸಕರಿಗೆ ಎಷ್ಟು ಜವಾಬ್ದಾರಿ ಇದೆ, ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆ. ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೂ ಸಂಬಂಧನೇ ಇಲ್ಲದಂತಹ ಸರ್ಕಾರ ಇದೆ. ತಮ್ಮ ಮಾಧ್ಯಮದಲ್ಲೇ ಮಂತ್ರಿಗಳು, ಶಾಸಕರುಗಳು ಬಂಡಿಂಗ್ ಹಾಕಿ, ಟೆಂಪರರಿ ಬಂಡಿಂಗ್ ಹಾಕಿ 2000 ಕ್ಯೂಸೆಕ್ ಬಿಟ್ಟು ಕೆರೆಗಳನ್ನು ತುಂಬ್ತೀವಿ ಅಂತ ಹೇಳಿದರು. ಹೌದು ತಾನೆ? ಹೌದು. ನಾನು ಸ್ಪಾಟಿಗೆ ಹೋಗಿ ನೋಡಿದಾಗ ಅಧಿಕಾರಿಗಳನ್ನು ಕೇಳಿದರೆ, ಇಲ್ಲ ಸರ್, ನಾವು ಶಾಶ್ವತವಾಗಿ ಮಾಡಿಬಿಡ್ತೀವಿ ಅಂದರೆ ಮಂತ್ರಿಗಳಿಗೆ ಗೊತ್ತಿಲ್ಲ ಅದು ಶಾಶ್ವತವಾಗಿ ಮಾಡ್ತಾರೆ ಅಂತ. ಈ ಸರ್ಕಾರ ಹಿಂಗೆ ನಡೀತೈತಿ ಅಂದರೆ ಇವರು ಎಷ್ಟು ಅಧಿಕಾರಿಗಳು ಜವಾಬ್ದಾರಿಯಲ್ಲಿದ್ದಾರೆ, ಇವ್ರ ಮಾತು ಕೇಳ್ತಾರೆ ಅಂದರೆ ಮಿನಿಸ್ಟ್ರುಗಳಿಗೆ, ಅಧಿಕಾರಿಗಳಿಗೆ, ಶಾಸಕರಿಗೆ ಗೊತ್ತಿಲ್ಲ ಪರ್ಮನೆಂಟ್ ಮಾಡ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಪರ್ಮನೆಂಟ್ ಮಾಡ್ತಾ ಇದ್ದೀವಿ. ಇದು ಸರ್ಕಾರ. ಅಲ್ಲಿ 3 ತಿಂಗಳ ಹಿಂದೆನೆ ಲೀಕೇಜ್ ಆಗ್ತಾ ಇದೆ. ಅಲ್ಲಿ ಸ್ಥಳೀಯರು, ಹೊಲದ ಮಾಲೀಕರುಗಳು ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು ಬೇಕಾದ್ರೆ ವಿಡಿಯೋ ಇತ್ತು ನನ್ನ ಕಡೆ. ಅಧಿಕಾರಿಗಳಿಗೆ ಹೇಳಿದ್ದಾರೆ, ಚುನಾಯಿತ ಪ್ರತಿನಿಧಿಗಳಿಗೆ ಹೇಳಿದ್ದಾರೆ, ಯಾರು ಕೂಡ ಅದರ ಬಗ್ಗೆ ಕಾಳಜಿನೇ ವಹಿಸಿಲ್ಲ. ಇವತ್ತು ಅದು ಬ್ರೀಚ್ ಆಗಬೇಕಾದ್ರೆ ಅವರು ವಿಡಿಯೋ ಮಾಡಿದ್ದಾರೆ, ಜಾಸ್ತಿ ಹೋಗ್ತಾ ಇದೆ, ಕೂಡಲೇ ಬಂದು ನೋಡ್ರಿ ಅಂದ್ರೆ ಯಾವುದೋ ಒಬ್ಬ ಅಧಿಕಾರಿ ಒಡ್ಲೇಳಪ್ಪ ಹೊಡೆದು ನೋಡ್ತೀವಿ, ಹಂಗ್ಯಾಕೆ ನೀನು ರನ್ ಮಾಡುತ್ತೆ ಅಂತ. ಇವತ್ತು ಬೇಕಾಳಜಿ, ಅಧಿಕಾರಿಗಳ ಬೇಕಾಳಜಿಯಿಂದ ಬ್ರೀಚ್ ಆಗಿದೆ. ಈಗ ನೀವು ಪರ್ಮನೆಂಟ್ ಮಾಡ್ತೀವಿ ಅಂತ ಅವಸರದಲ್ಲಿ ಮಾಡಿ ನಾಳೆ ಬೆಳೆಗಳಿದ್ದಾಗ ಹೊಡಿತು ಅಂತಂದ್ರೆ ಮತ್ತೆ ದೊಡ್ಡ ಅನಾಹುತಕ್ಕೆ ದಾರಿ ಆಗ್ತದೆ. ನಾನು ಒತ್ತಾಯ ಮಾಡ್ತೇನೆ, ರಿಪೇರಿ ಮಾಡ್ತಾ ಇದ್ದೀರಿ, ಸರಿಯಾಗಿ ಮಾಡಬೇಕು. ಅಲ್ಲಿ ಮತ್ತೆ ಈ ನೀವೇನಾದರೂ ಇನ್ನೂ ಒಂದು 10-15 ದಿನ ಮುಂದೆ ಹೋದ್ರಿ ಅಂದ್ರೆ ಎಲ್ಲ ಕಡೆಗೆ ಹಾಹಾಕಾರ ಆಗ್ತದೆ. ನೀರು ಎಲ್ಲ ಕಡೆಗೆ ಹಾಹಾಕಾರ ಆಗ್ತದೆ, ಹಳ್ಳಿಗಳಲ್ಲಿ ಕೂಡ ಹಾಹಾಕಾರ ಆಗ್ತದೆ. ನೀರುಗಳು, ಕೆರೆ ನೀರುಗಳು ಕೆಟ್ಟಿದ್ದಾವೆ.
ಇದರ ಬಗ್ಗೆ ಸ್ಥಳೀಯ ಶಾಸಕರುಗಳು ಜವಾಬ್ದಾರಿ ಇದೆ, ಇದನ್ನ ನಿಭಾಯಿಸಬೇಕು. ಇಲ್ಲ ಅಂತಂದ್ರೆ ಜನ ರೊಚ್ಚಿಗೇಳುವ ಕಾಲ ಬರ್ತದೆ. ನನಗೆ ಇನ್ನೊಂದು ಭಯ ಏನು ಅಂದ್ರೆ, ಮಾಧ್ಯಮದಲ್ಲಿ ಈಗಾಗಲೇ ನೋಡಿದ್ದೀನಿ ನಾನು, ಅದು ಏನು ಕೋಟಿಗಳು ನನಗೂ ಅರ್ಥ ಆಗ್ತಾ ಇಲ್ಲ. 250 ಕೋಟಿ ಅಂತ ಒಬ್ಬರು ಹೇಳ್ತಾರೆ, 450 ಕೋಟಿ ಅಂತ ಮಾನ್ಯ ಶಾಸಕರು ಎಷ್ಟು 400 ಕೋಟಿ ಹಣ ಬಿಡುಗಡೆ ಮಾಡ್ತೀವಿ, ನಾವು ಕಾಲುವೆ ರಿಪೇರಿ ಚಾಲು ಮಾಡ್ತೀವಿ ಅಂತೇಳಿ ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ಜ್ಞಾನ ಅನ್ನೋದಿದ್ರೆ, ಸರ್ಕಾರಕ್ಕೆ ತಿಳುವಳಿಕೆ ಅನ್ನೋದು ಏನಾದರೂ ಇದ್ರೆ, ಇಷ್ಟೊತ್ತಿಗೆ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟು ಮಟೀರಿಯಲ್ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು. ಈಗ ಮಾರ್ಚ್ ಮುಗೀತು, ಮಾರ್ಚ್ ಮುಗಿದ ಮೇಲೆ ಇನ್ನೂ ನೀವು ದುಡ್ಡು ಸ್ಯಾಂಕ್ಷನ್ ಆಗೈತೆ ಅನ್ನೋದಕ್ಕೆ ಆದೇಶಗಳೇ ಇಲ್ಲ. ನೀವು ದುಡ್ಡು ಬಂದ ಮೇಲೆ ಟೆಂಡರ್ ಕರೆದು 1 ತಿಂಗಳ ಪ್ರೊಸೆಸ್ ಮಾಡಿ ನೀವು ಏಪ್ರಿಲ್ ಮೇದಾಗ ಕೆಲಸ ಚಾಲು ಮಾಡಿದರೆ ಆಗುತ್ತಾ ಮಾಡೋಕ್ಕೆ? ಈಗಾಗಲೇ ಮಾನ್ಸೂನ್ಸ್ ಚಾಲು ಆಗಿದ್ದಾವೆ. ಜೂನ್ ಅನ್ನೋದ್ರಾಗ ಮತ್ತೆ ಬೆಳೆಗೆ ನೀರು ಬಿಡಬೇಕಾಗ್ತದೆ. ಅಂತ ಟೈಮ್ನಾಗ ನೀವು ಮತ್ತೆ ಈಗ ಬಂದೈತೆ ದುಡ್ಡು ಮಾಡಿಬಿಡ್ತೀವಿ ಅಂತ ಮತ್ತೆ ಇದೊಂದು ಬೆಳೆಯನ್ನು ಮಾಡಬಾರ್ದಂತ ಬಿಡಿಸ್ತಾರೆ ಅನ್ನೋಂಥ ಭಯ ನನಗೆ. ಗೇಟ್ ಕುಂದಿರಿಸ್ತೀವಿ ಅಂತ ಒಂದು ಬೆಳೆ ಹಾಳು ಮಾಡಿದ್ರು, ಕಾಲುವೆ ರಿಪೇರ್ ಮಾಡಿಬಿಡ್ತೀವಿ ಇದೊಂದು ಬೆಳೆ ಬಿಟ್ಬಿಡ್ರಿ ಅಂತ ಬರ್ತಾರೇನೋ. 400 ಕೋಟಿ ಟೆಂಡರ್ ಕರೆದು ಕೆಲಸ ಮಾಡಿಸಿದ್ವಿ ನಾವು. ಫೆಬ್ರವರಿಯಲ್ಲಿ ಟೆಂಡರ್ ಕರೆದ್ವಿ, ಫೆಬ್ರವರಿಯಲ್ಲೇ ಆದೇಶ ಮುಕ್ತ ಮಾಡಿದ್ವಿ, ವರ್ಕ್ ಆರ್ಡರ್ ಕೊಟ್ವಿ, DY ಉಪ್ಪಾರ್ ಕೆಲಸ ಮಾಡಿದ. ಮಾರ್ಚ್ ಅನ್ನೋದ್ರೊಳಗಾಗಿ ಆತ ಎಲ್ಲ ಕಡೆ ಮಟೀರಿಯಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಯಾವಾಗ ನಮ್ಮ ಕಾಲುವೆ ಬಂದ್ ಮಾಡಿದ್ವಿ, ನೆಕ್ಸ್ಟ್ ಡೇನೇ ವರ್ಕ್ ಸ್ಟಾರ್ಟ್ ಮಾಡಿದ. ಕಾಲಮಿತಿಯಲ್ಲಿ ಎಲ್ಲ ವರ್ಕ್ಗಳು ಮುಗಿದು ನೀರು ಬಿಡೋದ್ರೊಳಗಾಗಿ. ಈ ಸರ್ಕಾರ ಯಾಕೆ ಎಲ್ಲರಿಗೂ ಹಿಂಗೆ ಎಡವಟ್ಟು? ಜೋಳ ಖರೀದಿ 3 ವರ್ಷದಿಂದ ಹೊಡ್ಕೊಂತೀವಿ, ಸುಧಾರಿಸ್ರಿ, ಇವ್ನು ಸರಿಪಡಿಸ್ರಿ, ಇವ್ ಸರಿಪಡಿಸ್ರಿ ಅಂತ. ಮತ್ತೆ ಮತ್ತೆ ಇನ್ನೂ ಕಾಂಪ್ಲಿಕೇಶನ್ ಮಾಡ್ತಾರಾಗಲಿ, ಯಾವುದು ಸರಿಪಡಿಸ್ಲಿಲ್ಲ. ಏನು ಯಾರು ಇದಕ್ಕೆ ಜವಾಬ್ದಾರಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನೋಡಿ, ಈಗಾಗಲೇ ರೈತರು ಫಿಂಗರ್ ಹಾಕ್ಬಿಟ್ಟಾರೆ. ಫಿಂಗರ್ ಹಾಕಿ ಖರೀದಿ ಪ್ರಾರಂಭ ಮಾಡಕತ್ತೀರಿ. ಈಗ ನಾವು ಅವಾಗಲಿಂದ ಹೊಡ್ಕೊಂಡಿವಿ, ನೋಂದಣಿ ಆಗಂಗ ಆಗ್ತಿರ್ತೈತೆ, ನೀವು ಸ್ಟಾರ್ಟ್ ಮಾಡಿಬಿಟ್ರಿ ಖರೀದಿ. ರಶ್ ಆಗೋದಿಲ್ಲ. ಯಾರ್ಯಾರು ಆಗಲೇ ನೋಂದಣಿ ಮಾಡ್ಯಾರ ಕಣ ಮಾಡಿ ಹುಡ್ಕಂತ ಹೋಗ್ತಾರೆ, ತೊಂದರೆ ಆಗೋದಿಲ್ಲ. ನಾವೆಲ್ಲ ಹಂಗೆ ಮಾಡಿ. ಇವರು ಅದು ಮುಗಿಯಲ್ಲ ತನ ಏನು ಮಾಡಿ ಈಗ ಅದನ್ನ ಸ್ಟಾರ್ಟ್ ಮಾಡಿದ್ರಂತ. ಈಗ ಅಲ್ಲೇನಾಗೈತೆ, ಕಂಪ್ಲೇಂಟ್ ಬಂದ್ಬಿಟ್ಟಾವಂತೇಳಿ ಆ ಹೊಲ್ದಾಗಿತ್ತು ಈ ಹೊಲ್ದಾಗಿತ್ತು ಅಂತ ಯಾರು ಬೇಕು ಅವ್ರು ಬ್ಲಾಕ್ ಮಾಡ್ತಾರೆ. ಈ ಬ್ಲಾಕ್ ಮಾಡಿ ನಂತರ ಒಂದು ಜೋಳ ಇದ್ರೆ ಅಂತಂದ್ರೆ ಇವಾಗ ನೋಡಿ ಬರ್ತೀವಿ, ನೋಡಿ ಇತ್ತಂದ್ರೆ ನಾವು ಆನ್ ಮಾಡ್ತಾನೆ. ಏನಿದು ಹುಡುಗಾಟಿಗೆ? ಲಾಸ್ಟ್ ಟೈಮ್ ಹೇಳಿದ್ವಿ, ಓಪನ್ ಮಾಡ್ಯಾರ, ಪೂಜೆ ಮಾಡ್ಯಾರ, ಅವಾಗ ಚೀಲಕ್ಕೆ ಕರಿತಾರೆ, ಚೀಲಕ್ಕೆ ಟೆಂಡರ್ ಕರಿತೀವಿ ಅಂತಾರೆ. ಗೊತ್ತಾಗೋದಿಲ್ಲ ಎಷ್ಟು ನೋಂದಣಿ ಆಗಿದೆ, ಎಷ್ಟು ಚೀಲ ಬೇಕು, ಎಷ್ಟು ಅದು ಏನಾಗೈತೆ ನಿನ್ನ ಗೊತ್ತಿಲ್ಲ. ಚೀಲದ ಮೋಸ್ಟ್ಲಿ ಚೀಲದ್ದೇನು ಬಂದಿದ್ದಂಗಿಲ್ಲ, ಮಾಡ್ಯಾರ ಏನು ಗೊತ್ತಿಲ್ಲ. ಹೋದ ವರ್ಷ ಚೀಲ ಕರೆಕತ್ತಿದ್ರು ಅವಾಗ. ಆಮೇಲೆ ಚೀಲದ ಬಗ್ಗೆ ಐತೆ ಅನ್ನೋದ್ರಾಗ ಲಾರಿ ಕಿರಿಕಿರಿ ಚಾಲು ಆಯ್ತು. ಲಾರಿದಾಯ್ತ ಮೇಲೆ ಗೋಡೌನ್ಗಳು ಹೋಯ್ತು. ಇವೆಲ್ಲ ಮತ್ತೆ ಮಾಡ್ಕೋಬೇಕನ್ನೋ ಅರಿವು ಇರಂಗಿಲ್ಲ ಅಧಿಕಾರಿಗಳಿಗೆ. ಇವರಿಗೆ ಇದು ಇಲ್ಲ. ಗೇಟಿಗೆ ಬಂದಿಲ್ಲ ತಣ್ಣಾಗಿಲ್ಲ ಒಂದಾಗ್ತದೆ. ಇವರಿಗೆ ಗೊತ್ತಿರ್ಬೇಕಲ್ಲ, ಇವರಲ್ಲಿ ಶಾಸಕರಿಗೆ ಗೊತ್ತಿಲ್ಲ, ಜವಾಬ್ದಾರಿ ಇಲ್ಲ, ಏನ್ ಮಾಡಕತ್ತಾರೆ ಇವ್ರಂತ. ಬರೀ ಎಡವಟ್ಟುಗಳ ಮೇಲೆ ಎಡವಟ್ಟು.
ನೀವು ಯಾವಾಗ ಫಿಂಗರ್ ಹಾಕ್ತಾರೋ ಅವಾಗ ಸರಿ ಆಯ್ತೋ ಇಲ್ಲ ಅಂತೇಳಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಯಾವ ಅಧಿಕಾರಿ ತಪ್ಪು ಮಾಡ್ಯಾನ ಒಬ್ಬರನ್ನ ಸಸ್ಪೆಂಡ್ ಮಾಡಿರಿ, ಒಬ್ಬರನ್ನಿಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಯಾವ ಬೇಕು ಅವನು ಎಲ್ಲಿ ಬೇಕಲ್ಲಿ ಅಪ್ರೂವ್ ಮಾಡ್ಕೊಂಬರಕ್ ಆಗೋದಿಲ್ಲ. ಇದು ಇನ್ನೂ ಅದರ ಬಗ್ಗೆ ಇರ್ತಿಲ್ಲ ಜೋಳದ. ಈಗ ನೋಡಿ ಮತ್ತೆ 500 ರೂಪಾಯಿ ಕೊಟ್ಟರೆ ಇಳಿಸ್ಯಾನ, 5,000 ರೂಪಾಯಿ ಕೊಟ್ಟರೆ ಇಳಿಸ್ಯಾನ. ಈಗ ಯಾರು ನಾವು ಹೆಲ್ಪ್ಲೆಸ್ ಆಗಿಬಿಟ್ಟಿವಿ. ಮತ್ತೆ ಅವ್ರು ರೈತರು ಹೋದ್ರು ಬಿಡ್ರಿ ನಾವು ನಾಳೆ ಎಲ್ಲಿ ಸಹಾಯಮ್ಮ ಅಂತ ಹೆಂಗ್ 5,000 ಯಾರಿಗೆ ಕೊಡು? ಅಲ್ಲೇ ನೀವು ಇಳಿಸ್ಕೋಬೇಕಾದ್ರೆ ಕ್ವಾಲಿಟಿ ಚೆಕ್ ಮಾಡ್ತಾರೆ ದೊಡ್ಡ ಮನುಷ್ಯರು. ಇಲ್ಲೇ ಚೆಕ್ ಮಾಡ್ರಪ್ಪ ಅಂದ್ರೆ ಮಾಡಂಗಿಲ್ಲ. ಅಲ್ಲೇ ಲಾರಿ ಹೋದ ಮೇಲೆ ಕ್ವಾಲಿಟಿ ಸರಿ ಇಲ್ಲ ನಿಮ್ದು ತಗೊಂಬಂಗಿಲ್ಲ. ಗ್ರೇಡ್ 5,000 ಕೊಟ್ಟು ಬಿಟ್ರೆ ಕ್ವಾಲಿಟಿ ಸರಿ ಹೋಗ್ಬಿಡುತ್ತೆ, ಇಳಿಸ್ಕೊಂಡ್ಬಿಡ್ತಾನೆ. ಖರೀದಿ ಕೇಂದ್ರದಾಗ ಆಗಂಗಿಲ್ಲ. ಇದು ಡಿಲಿವರಿ ಪಾಯಿಂಟ್ನಾಗ ಇಳಿಸ್ಕೊಂಬಲ್ಲಿ ಗೋಡಾವನ್ ತಕ ಆತೈತೆ. ಖರೀದಿ ಕೇಂದ್ರದಾಗ ಏನಾಗಂಗಿಲ್ಲ, ಆ ಗೋಡಾವನ್ ತಕ ಆತೈತೆ. ಗೋಡಾವನ್ದಾಗ ಇಳಿಸ್ಕೊಂಬರೋದಿರಲ್ಲ ಮಹಾನುಭಾವರು, ಅವರು 5,000 ಇಳಿಸ್ಬಿಡ್ತಾರ. ಇಲ್ಲ ಅಂದ್ರೆ ಕ್ವಾಲಿಟಿ ಸರಿಗಿಲ್ಲಪ್ಪ. ಈ ಸರಿ ಗೋಡೌನ್ ಎಲ್ಲಿ ಮಾಡ್ಯಾರ? ಲಾಸ್ಟ್ ಗಂಗಾವತಿ ಎಲ್ಲಿ ಮಾಡ್ಯಾರ? ಚೈನ್ ಕರಲ್ಲ, ಅದು ಗೇಟ್ ಮುರಿದದ್ದೇ ಚೈನ್ಲಿಂದ. ಗೇಟ್ ಮುರಿದದ್ದು ಚೈನ್ಲಿಂದ, ಚೈನ್ ಕಟ್ಟಾಗಿ ಹೋಯ್ತದ. 19ನೇ ಗೇಟ್ ಚೈನ್ ವೀಕ್ ಆಗಿತ್ತಂತ ಕಟ್ ಆಯ್ತಂತ ಕಿತ್ಕೊಂಡು ಹೋಯ್ತು. ಒಂದು ಚೈನ್ ಹಿಡ್ಕೊಂಡಿತ್ತ, ಅಲ್ಲೇ ಸಿಗಿ ಬಿದ್ದಿತ್ತು. ಆ ಚೈನ್ ಕರಿಬೇಕನ್ನೋದು ಗೊತ್ತಿಲ್ಲ ನೀವು. ಅವನ್ನ ಹಿಂದಗಡೆ ಇಟ್ಟಿರ್ತಾರ. ಎಷ್ಟು ಗೊಂದಲ ಮಾಡ್ತಾರೆ ಅಂದ್ರೆ ರೊಕ್ಕ ಕೊಟ್ಟಿಲ್ಲೋ ಅಂದ್ರೂ ಸುಮ್ಮನೆ ರೊಕ್ಕ. ನಾವು ಹೋದಾಗ ಮಂತ್ರಿ ಹೇಳ್ಬಿಟ್ರು, ದುಡ್ಡಿನೇನು ತೊಂದರೆ ಇಲ್ಲ, ನಿಗಮದಲ್ಲಿ ದುಡ್ಡಿದೆ, ನಾವು ಅದು ಏನು ಟೆಂಡರ್ ಅಮೌಂಟ್ ಇದೆ ಪೂರ ನಾವು ಕೊಟ್ಬಿಡ್ತೀವಿ, ಆಮೇಲೆ ನಾವು ಆಂಧ್ರದಿಂದ ತೆಲಂಗಾಣದಿಂದ ತರಿಸ್ಕೊಳ್ತೀವಿ ಅಂತ ಹೇಳಿದ್ರು. ನಾವು ಆಂಧ್ರದವ್ರು ಕೊಟ್ಟರು, ಇವ್ರು ಕೊಡಲಿಲ್ಲ. ಆಂಧ್ರದವ್ರು ಕೊಟ್ಟರು 10 ಕೋಟಿ ಕೊಟ್ಟರು ಆಂಧ್ರದವ್ರು. ಆಮೇಲೆ ಇವರು 10 ಕೋಟಿ ಕೊಟ್ಟರು. ಆಂಧ್ರದವ್ರು ಕೊಟ್ಟಾರ, ನೀವು ಕೊಟ್ಟಿಲ್ಲ ಅಂತ ನಾವು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರು 10 ಕೋಟಿ ಕೊಟ್ಟರು. ಶರಣರು ಹೆಂಗದಾರ ಅಂದ್ರೆ ಬೇರೆ ಕೆಲಸಕ್ಕೆ ಆಂಧ್ರದವರು 22 ಕೋಟಿ 23 ಕೋಟಿ 23 24 ಕೋಟಿ ಅಮೌಂಟನ್ನ ನಮ್ಗೆ ಹಾಕ್ಯಾರ ಟ್ರೆಜರಿ, ಕರ್ನಾಟಕ ಟ್ರೆಜರಿಗೆ. ಅವ್ರು ಬೇರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗೆ ಕೊಡ್ಬೇಕಾಗಿತ್ತು ಅಂತ ಕೊಟ್ಟಾರ. ಅದರಾಗ 10 ಕೋಟಿ ಮುರ್ಕೊಂಡು ಅವ್ರಿಗೆ ಕೊಟ್ಟಾರ. ಆಂಧ್ರದವ್ರು ದುಡ್ಡಿನಾಗ 10 ಕೋಟಿ ಮುರಿದು ಉಳಿದು ಕೊಟ್ಟಾರ. ಇದು ಗಲಾಟೆ ಆದ ಮೇಲೆ ಎಚ್ಚೆತ್ಕೊಂಡು ಮತ್ತೆ 10 ಕೋಟಿ ರಿಲೀಸ್ ಮಾಡಿದ್ರು. ಹೆಂಗಿದೆ? ಒಬ್ಬರಿಗೊಬ್ರು ಸಂಬಂಧ ಇಲ್ಲ, ಬರೀ ಆ ಕೃಷಿಗರ್ದಾಗ ಕೃಷಿ ನಾ ಕುಂದಿರ್ಬೇಕು, ನೀ ಕುಂದಿರ್ಬೇಕು, ಜನ ಸಾಯ್ತಾರೆ. ಇದು ಪರಿಸ್ಥಿತಿ ಸರ್ಕಾರ ಅಧೋಗತಿಗೆ ಹೋಗ್ಬಿಟ್ಟದ ಸರ್ಕಾರ. ಈಗ ನಾವು ಏಸ್ ಗೇಟ್ ಕುಂದಿರ್ತಾವೋ ಏನು. ಅವತ್ತು ನಾನು ಹಾಲಿಡೇ ಇತ್ತು, ಯಾರು ಸಿಗ್ಲಿಲ್ಲ ನನಗೆ, ಹೋಗಿ ನೋಡ್ಬೇಕಂದ್ರೆ. ಈಗೇನು ಪೇಪರ್ನಾಗ ಬರಕತ್ತೆ 14 ಗೇಟ್ ರೆಡಿ ಆಗ್ಯಾವ, ನೆಕ್ಸ್ಟ್ ಗೇಟ್ ರೆಡಿ ಆಗ್ಯಾವ. ಕುಂತುವೆ ಸಂಬಂಧ ಹೇಳೋವಲ್ರು, ಏಸ್ ಕುಂತಾವ, ಏನ್ ಇಳಿತಾವ, ಏರ್ತಾವ, ಅವಿಂದ ಏನಾಗ್ಯಾವ ನೋಡ್ಬೇಕು. ಪರಿಸ್ಥಿತಿ ಮತ್ತೆ ಎಲ್ಲಿ ಇದೊಂದು ಬೆಳೆ ನಾಳೆ ಮಾಡಿಬಿಡ್ತಾರ ಅನ್ನೋದು ಚಿಂತೆ ಐತಿ. ಇದು ಈ ತರ ಈ ಸರ್ಕಾರ ನಡೆಯಕತ್ತೈತೆ. ಈಗಲಾದರೂ ಎಚ್ಚೆತ್ತುಕೊಂಡು ಕಾಲಮಿತಿಯಲ್ಲಿ ನೀವು ಗೇಟ್ ಕುಂದಿರಿಸಿ, ನಾಳೆ ಡ್ಯಾಮಿಗೆ ನೀರು ಬಂದ ತಕ್ಷಣ ರೈತರ ಬೆಳೆಗೆ ನೀರು ಬಿಡಬೇಕು ಅಂತ ಹೇಳಿ ಸರ್ಕಾರವನ್ನ ಶಾಸಕರನ್ನ ಒತ್ತಾಯ ಮಾಡ್ತಾರೆ. ಉಮೇಶ್ ಮುಗಿಲು ಇದ್ರದ್ದು MD ಇದ್ದ, ಜಸ್ಕಾಂ MD. ನಾವು ಅಲ್ಲಿ ಸ್ಟ್ರೈಕ್ ಕೂತ್ಕೊಂಡ್ವಿ, ವಿದ್ಯುತ್ ಆಗೈತೆ ಅಂತ. ಅದಕ್ಕೆ ಫೋನ್ ಮಾಡಿದ್ರೆ ಇಲ್ಲ ನಾನು ಅಲ್ಲೇದೀನಿ ಇಲ್ಲೇದೀನಿ ಬರಂಗಿಲ್ಲ, ನೆನಪೈತಿಲ್ಲ, ಬರಂಗಿಲ್ಲ ಅಲ್ಲ. ನೀ ಬೆಳತನ ನೀನ್ 2 ದಿನಕ್ಕೆ ಬಾ, ನಮ್ಮ ಮನೆ ಕರೆಂಟ್ ಇಲ್ಲ, ಇಲ್ಲಿ ಕರೆಂಟ್ ಐತಿ, ಇಲ್ಲೇ ಇರ್ತೀವಿ ಅಂತೇಳಿ ಅಡಿಗೆ ಮಾಡಿಕೊಂಡು ಕೂತ್ಕೊಂಡ್ವಿ. ನಾನು ಸೆಕ್ರೆಟರಿ ಮಾತಾಡಿದೆ, ಪ್ರಿವಿಲೇಜ್ ಮೂವ್ ಮಾಡ್ತೀನಿ ಉದಾಹರಣೆ ಹೇಳಿದಪ್ಪ. ಯಾವ ದಿಕ್ಕಿ ಹೊಂಟೈತೋ, ಯಾರು ಮಾತಾಡ್ತಾರೋ ಗೊತ್ತಿಲ್ಲ. 400 ಕೋಟಿ 500 ಕೋಟಿ ಆ ಮುಖ್ಯಮಂತ್ರಿ ಬಂದಾಗ 1 ಕೋಟಿ ಪಾಟಿ ಅಂದ್ರಪ್ಪ. ಎಲ್ಲಿದಾವೆ ನಾವು ಕೋಟಿ ಗೀಟಿ? ಎಲ್ಲಿ ಕೆಲಸ ನಡೆದವ? ನಿಮ್ಮನ್ನ ಯಾವ್ದಾದ್ರು ಕರ್ಕೊಂಡೋಗಿ ಉದ್ಘಾಟನೆಗೆ ಅಡಿಗೆಲ್ಲಾಗಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದ್ರೆ ಮಾತ್ರ ಹಾಕ್ಸ್ಬೇಕು.
ಅದು ನಾನು ಬಂದಾಗ ಇಷ್ಟು ತ್ರಾಸ ಆಯ್ತು ಮಂದಿಗೆ. ಸಿದ್ದರಾಮಯ್ಯನ ಕೈಯಾಗ ಕರ್ಕೊಂಬರೋದು ಏನ್ ಬೇಕಾದ್ರೂ ಕಲ್ಲಾಕ್ಸಿ ಸಿದ್ದರಾಮಯ್ಯನ ಬದಲ ಮಾಡಿ ಇಡ್ತಾರೆ. ಸಿನಿಮಾ ಆಗ್ತಾನೆ ಹೆಂಗಂತ ಹ? ಇದಕ್ಕೊಂದು ಒಬ್ಬ ಅಪೂರ್ವ CM ಆಗಿ ಇದೆ. ಆ ಥರ ಇಲ್ಲ ಇದು. ಅದು ನಂದೇ ಕಾನೂನು ಅಂತ ಅನ್ಕೊಂಡು ನೋಡ್ರೆ ಅದಕ್ಕೆ ಏನು ಅನ್ನಕ್ ಬರಲ್ಲ. ಅಂದ್ರೆ ತುಳಿಯಾಳಿಕೆ 8 ದಿವಸ 9 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾರ, ಒಂದ್ಸಲ ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ತಮ್ಮ ಮುಂದೆ ಹೇಳ್ತೀನಿ. 4ನೇ ತಾರೀಕು, ನಾಳೆ ಬರುವ 4ನೇ ತಾರೀಕು ಶ್ರೀಕೃಷ್ಣ ದೇವರಾಯ ಶಾಲೆಗೆ ಸೈನಿಕ್ ಸ್ಕೂಲ್ ಏನು ಅಪ್ರೂವ್ ಆಗಿದೆ, ಅದರ ಉದ್ಘಾಟನೆಯನ್ನ ಕುಮಾರಸ್ವಾಮಿ ಅವರು ಮತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಸಂಜಯ್ ಸೇಠ್, ಡಿಫೆನ್ಸ್ ಸ್ಟೇಟ್ ಮಿನಿಸ್ಟರ್ ಸಂಜಯ್ ಸೇಠ್ ಅವರು ಮತ್ತೆ ನಾರಾ ಲೋಕೇಶ್ ಅವರು, ಆಂಧ್ರ ಪ್ರದೇಶದ ಡೈನಮಿಕ್ ಲೀಡರ್ ನಾರಾ ಲೋಕೇಶ್, ಚಂದ್ರಬಾಬು ನಾಯ್ಡು ಅವರ ಮಗ ಅವರು, ಭರತ್ ಅಂತ MP ಬರ್ತಾರೆ ಒಬ್ರು, ಆಮೇಲೆ ವೈಜಾಗ್ MP, ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಆಮೇಲೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಇವರು ಬೋಸರಾಜ್ ಅವರು, ನಿಮ್ಗೆ ಅವ್ರು ಪ್ರೆಸ್ ಮೀಟ್ ನಾನು ತಮ್ಮ ಮೂಲಕ ಸಾರ್ವಜನಿಕರಿಗೂ ವಿನಂತಿ ಮಾಡ್ತೇನೆ, ಎಲ್ಲರೂ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ವಿನಂತಿ